Answer the following questions in 8 to 10 sentences or points. Okay. 34th question. Explain the composition of functions of General Assembly. General Assembly composition and functions ಅನ್ನ ಹೇಳಿ ಅಂತ ಹೇಳಿದ್ದಾರೆ. ಇದು it is an organ of United Nations. Okay. So structure ನೋಡೋಣ first. All member states, 5 members from each member state. Okay. So ಈ ಮೆಂಬರ್ ಸ್ಟೇಟ್ ಅಲ್ಲಿ ಕಂಟ್ರಿಯಿಂದ ಈಚ್ ಮೆಂಬರ್ ಇಂದ 5 ಮೆಂಬರ್ ಕಂಟ್ರಿಯಿಂದ 5 ಮೆಂಬರ್ಸ್ ನ ಈ ಒಂದು ಜನರಲ್ ಅಸೆಂಬ್ಲಿಗೆ ಕಳಿಸಬಹುದು. ಬಟ್ ಈಚ್ ಮೆಂಬರ್ ಸ್ಟೇಟ್ ಹ್ಯಾಸ್ ಓನ್ಲಿ 1 ವೋಟ್. ಈ ಪ್ರತಿಯೊಂದು ರಾಷ್ಟ್ರವು ಒಂದೇ ವೋಟ್ ಅನ್ನ ಹೊಂದಿರುವಂತದ್ದು. ಓಕೆ. It elects a president, similarly 17 vice president and 7 chairmen for the 7 standing committees. So ಎಷ್ಟು ಪ್ರೆಸಿಡೆಂಟ್ ಇರ್ತಾರೆ? ಒಬ್ಬ ಪ್ರೆಸಿಡೆಂಟ್, 17 ವೈಸ್ ಪ್ರೆಸಿಡೆಂಟ್, ಓಕೆ, and 7 chairmen for the 7 standing committees. This is the structure of General Assembly. The functions are: it conducts sessions mostly from September to December. ಈ ಒಂದು ಸಮಿತಿಯಲ್ಲಿ ಸೆಷನ್ಸ್ ಯಾವಾಗ ನಡೆಯುತ್ತೆ ಅಂದ್ರೆ ಮೋಸ್ಟ್ಲಿ ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೂ ನಡೆಯುತ್ತೆ. ಸ್ಪೆಷಲ್ ಸೆಷನ್ ಇಫ್ ಎನಿ ಅರ್ಜೆಂಟ್ ಮ್ಯಾಟರ್ಸ್ ನೀಡ್ ಟು ಬಿ ಡಿಸ್ಕಸ್ಡ್. ಇದರ ನಡುವೆ ಏನಾದ್ರೂ ಒಂದು ಅರ್ಜೆಂಟ್ ಮ್ಯಾಟರ್ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಸ್ಪೆಷಲ್ ಅಸೆಂಬ್ಲಿಯನ್ನ ನಡೆಸ್ತಾರೆ. ದ ಮೇಜರ್ ಡಿಸಿಷನ್ಸ್ ರಿಕ್ವೈರ್ ದ ಅಪ್ರೂವಲ್ ಆಫ್ 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್. ಎಷ್ಟು ಜನ ಮೆಂಬರ್ಸ್ ಇದ್ದಾರೋ ಸೊ ಅದರಲ್ಲಿ 2/3 ಮೆಂಬರ್ ಸದಸ್ಯರ ಒಪ್ಪಿಗೆ ಇದ್ದಾಗ ಮಾತ್ರ ಏನಾದ್ರೂ ಒಂದು ಡಿಸಿಷನ್ ಅಪ್ರೂವ್ ಆಗುವಂತದ್ದು. ಓಕೆನಾ? ಸೊ ಮೆಜಾರಿಟಿ. ದ ಆನ್ಯುವಲ್ ಬಜೆಟ್ ಕ್ಯಾನ್ ಬಿ ಅಪ್ರೂವ್ಡ್ ಬೈ ದಿಸ್ ಜನರಲ್ ಮೀಟಿಂಗ್. ಇಟ್ ಪ್ಲೇಸ್ ಅ ಲೀಡಿಂಗ್ ರೋಲ್ ಇನ್ ದ ಡಿಸ್ಕಷನ್ ಆಫ್ ಆಲ್ ಮೇಜರ್ ಇವೆಂಟ್ಸ್ ಇನ್ ದ ವರ್ಲ್ಡ್. ವಿಶ್ವದಾದ್ಯಂತ ನಡೆಯುವ ಪ್ರಮುಖ ಘಟನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಓಕೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಜನರಲ್ ಅಸೆಂಬ್ಲಿ.